ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಈ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯು ಸರ್ವೋಚ್ಚ ನ್ಯಾಯಾಲಯ ಪಡೆದಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ 86ನೇ ತಿದ್ದುಪಡಿ ಮಾಡಿ 21ರ ಎ ವಿಧಿ ಅನ್ವಯ 2002ರಲ್ಲಿ ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ ಪರಿಗಣಿಸಲಾಗಿದೆ. ಇದರನ್ವಯ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ರಾಜ್ಯವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಕರ್ನಾಟಕ ರಾಜ್ಯವು ಶಿಕ್ಷಣ ಹಕ್ಕು ಕಾಯ್ದೆ RTI ಅನ್ನು 2009ರಲ್ಲಿ ಜಾರಿಗೊಳಿಸಿದೆ. ಮೂಲಭೂತ ಹಕ್ಕುಗಳು ಒಟ್ಟು 6 ಹಕ್ಕುಗಳಿವೆ. ಸಮಾನತೆಯ ಹಕ್ಕು. 1ನೇದ್ದು ಸಮಾನತೆ ಹಕ್ಕು, ಸಂವಿಧಾನದ 14ರಿಂದ 18ನೇ ವಿಧಿ. 2 ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನದ 19ರಿಂದ 22ನೇ ವಿಧಿ. 3 ಶೋಷಣೆ ವಿರುದ್ಧ ಹಕ್ಕು, ಸಂವಿಧಾನದ 23ರಿಂದ 24ನೇ ವಿಧಿ. 4 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನದ 25ರಿಂದ 28ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ 29ರಿಂದ 30ನೇ ವಿಧಿ. 6 ಸಂವಿಧಾನದ ಪರಿಹಾರ ಹಕ್ಕು, ಸಂವಿಧಾನದ 32ನೇ ವಿಧಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.